ಶಿವ ಶಿವ ಕನಸಿನಲ್ಲಿ ಜಂಗಮವ ಕಂಡು ಮನಸ್ಸಿನಲ್ಲಿ ಗುಡಿಯ ಕಟ್ಟುವರಯ್ಯ. ನೆಟ್ಟನೆ ಮನೆಗೆ ಜಂಗಮ ಬಂದಡೆ ಕೆಟ್ಟಿವೆ ನೆನ್ನ ಬೇಡಿಯಾರೆಂಬ ಕಷ್ಟ ಜೀವಿಯ ಭಕ್ತಿಯಂತಾಯಿತು ವೃತಸ್ಥನ ಭಕ್ತಿ. ಕಾಗೆ ತಮ್ಮ ದೇವರೆಂದು ಕರೆದು ತಮ್ಮ ಮನೆಯ ಮೇಲೆ ಕೂಳ ಹಾಕಿ ಕೈ ಮುಗಿದು ಬೇಡಿಕೊಂಬರಯ್ಯ. ಆ ಕಾಗೆ ಬಂದು ಮನೆಯ ಹೊಕ್ಕಡೆ ಒಕ್ಕಲೆತ್ತಿ ಮೋಹಮರ್ಕಟನ ಭಕ್ತಿಯಂತಾಯಿತಯ್ಯ ನೇಮಸ್ಥನ ಭಕ್ತಿ. ಹಾವು ತಮ್ಮ ದೇವರೆಂದು ಹಾಲನೆರೆದು ಕೈ ಮುಗಿದು ಬೇಡಿಕೊಂಬರಯ್ಯ. ಆ ಹಾವ ಕಂಡಡೆ ಹೆದರಿ ಓಡುವ ಭ್ರಾವ ಭ್ರಮಿತರ ಭಕ್ತಿಯಂತಾಯಿತಯ್ಯ ಶೀಲವಂತನ ಭಕ್ತಿ. ಹೊಸ್ತಿಲ ದೇವರೆಂದು ಪೂಜಿಸಿ ಮರಳಿ ಇಕ್ಕಾಲಿಕ್ಕೆ ದಾಂಟಿ ಹೋಹ ಒಕ್ಕಲಗಿತ್ತಿಯ ಭಕ್ತಿಯಂತಾಯಿತಯ್ಯ ಭಾಷ್ಯವಂತನ ಭಕ್ತಿ. ಕೆರಹ ಕಳೆದು ಕೈಯ ತೊಳೆದು ಸಗ್ಗಳೆಯ ನೀರ ಕುಡಿದ ಬ್ರಾಹ್ಮಣನ ಭಕ್ತಿಯಂತಾಯಿತಯ್ಯ ಸಮಯಾಚಾರಿಯ ಭಕ್ತಿ. ನಾಯ ನಡು ಸಣ್ಣದೆಂದು ಅಂದಣವನೇರಿಸಿದಡೆ ಆ ನಾಯಿ ಎಲುವ ಕಂಡಳಿದಂತಾಯಿತಯ್ಯ ನಿತ್ಯ ಕೃತ್ಯನ ಭಕ್ತಿ. ಇಂತಿ 6 ಪ್ರಕಾರದ ದೃಷ್ಟಾಂತಗಳ ತೋರಿ ಹೇಳಿದೆ ಅಂತೂ ಭಕ್ತನ ಜಂಗಮವೇ ಶಿವನೆಂದರೆ. ಶಿವನೆಂದರಿದು ಪಾದೋದಕ ಪ್ರಸಾದವ ಕೊಂಡು ನಮಸ್ಕರಿಸಿದ ಬಳಿಕ ಮತ್ತಾ ಜಂಗಮ ಮನೆಗೆ ಬಂದು ಹೊನ್ನು ವಸ್ತ್ರಾದಿ ಮುಟ್ಟಿಯಾರೆಂಬ ಅಳುಕುಂಟು ಸದ್ಭಕ್ತಂಗೆ ಇಲ್ಲವಾಗಿ. ಅದೆಂತೆಂದಡೆ ಲೈಂಗ್ಯ ಅರ್ಥಪ್ರಾಣಾಭಿಮಾನೇಷು ವಚನಂ ನೈವ ಕುತ್ರಚಿತ್ ಯಥಾ ಭಾವಸ್ತಥಾ ದೇವಶ್ಚ ರೊಚ್ಚಿಷ್ಠಂ ವಿಶೇಷತಃ ಶ್ವೇಷ್ಟಲಿಂಗಾಯ ದತ್ವಾತು ಪುನಃ ಸೇವೆತ ಭಕ್ತಿಮಾನ್ ಸಯೇವ ಷಟಸ್ಥಲಬ್ರಹ್ಮಿ ಪ್ರಸಾದಿಸ್ಯಾನ್ಮಹೇಶ್ವರಃ ಇಂತೆಂಬ ಪುರಾಣ ವಾಕ್ಯವನರಿಯದೆ ಆಳುಳ್ಳಡೆ ಸುಡುಸುಡು ಅವನು ಗುರುದ್ರೋಹಿ ಆಚಾರ ಭ್ರಷ್ಟ ವ್ರತಗೇಡಿ ನರಮಾಂಸಭಂಜಕ ಜಂಗಮ ನಿಂದಕ ಪಾಷಂಡಿ ದೂಷಕ. ಆತನ ಹಿಡಿದು ಹೆಡಗುಡಿಯ ಕಟ್ಟಿ ಮೂಗನುತ್ತರಿಸಿ ಇಟ್ಟಿಗೆಯಲ್ಲೊರಸಿ ಅನಂತಕಾಲ ಕೆಡಹುವ ಕೂಡಲ ಚನ್ನ ಸಂಗಮದೇವ.